ನಮಸ್ಕಾರ ಸ್ನೇಹಿತರೆ, RPGuru ಟೆಕ್ ಟಾಕ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ನನ್ನ ಹೆಸರು ರೇಣುಪ್ರಸಾದ್. ನನ್ನ ಲ್ಯಾಪ್ಟಾಪ್ ವೆಂಡರು BIOS ಅಪ್ಡೇಟ್ಗೆ ಒಂದು ಫೈಲ್ಸ್ ಕಳಿಸಿದ್ದಾರೆ. ಸೊ ಅದನ್ನ ಇನ್ಸ್ಟಾಲ್ ಮಾಡಬೇಕು. ಬಟ್ ನಂದು ನೋ ಬ್ಯಾಟ್ರಿ ಇಸ್ ಡಿಟೆಕ್ಟೆಡ್ ಅಂತ ನಂದು ಲ್ಯಾಪ್ಟಾಪ್ ಹೇಳುತ್ತೆ. ಸೊ ಇದು ಈ ಸಿಚುವೇಶನಲ್ಲಿ BIOS ಇನ್ಸ್ಟಾಲ್ ಮಾಡೋಕ್ಕಾಗತ್ತೆ ನೋಡೋಣ. ಇದು BIOS ಇಂಪಾರ್ಟೆಂಟ್ ಅರ್ಜೆಂಟ್ ಅಂತ ವೆಂಡರ್ ಹೇಳಿರೋದು. ಸೊ ಇನ್ಸ್ಟಾಲ್ ಮಾಡದೆ ಬೇರೆ ವಿಧಿ ಇಲ್ಲ. ಸೊ ನೋಡೋಣ ಹೆಂಗೆ ಇನ್ಸ್ಟಾಲ್ ಮಾಡ್ಬೋದು ಅಂತ. ಸೊ ಫೈಲ್ ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಡೌನ್ಲೋಡ್ ಮಾಡಿದ್ದೀನಿ. ಸೊ ಡಬಲ್ ಕ್ಲಿಕ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಡಬಲ್ ಕ್ಲಿಕ್ ಮಾಡಿದಾಗ ಅದು AC ಅಡ್ಯಾಪ್ಟರ್ ಆ್ಯಂಡ್ ಬ್ಯಾಟ್ರಿ ಮಸ್ಟ್ ಬಿ ಪ್ಲಗ್ಡ್ ಇನ್ ಅಂತ ಹೇಳುತ್ತೆ. ಅಂದರೆ ಅರ್ಥ ನಿಮ್ಮ ಬ್ಯಾಟ್ರಿ ಇಲ್ಲ ಲ್ಯಾಪ್ಟಾಪಲ್ಲಿ, ಅದರಿಂದ ನಾವು ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ ಅಂತ ಒಂದು ಹಿಂಟು. ಸೊ ನಾನು ಓಕೆ ಕ್ಲಿಕ್ ಮಾಡಿದ್ರು ಅದೇನು ಮುಂದುವರಿಯಲ್ಲ. ಸೊ ಓಕೆ ಅಂತ ಕ್ಲಿಕ್ ಮಾಡೋಕ್ಕೆ ನೋಡ್ತೀನಿ ಈಗ ಏನಾಗುತ್ತೆ ನೋಡೋಣ. ಸೊ ಸರಿ ಕ್ಲಿಕ್ ಮಾಡಿದ್ರು ಏನೂ ಆಗಲ್ಲ. ಸೊ ಕ್ಯಾನ್ಸಲ್ ಅಂತ ಮಾಡ್ತೀನಿ ಈಗ. ಕ್ಯಾನ್ಸಲ್ ಮಾಡಿ ಸೊ ಆ ಫೈಲ್ ಲೊಕೇಶನ್ನ ಕಾಪಿ ಮಾಡ್ತೀನಿ. ಸೆಲೆಕ್ಟ್ ಮಾಡಿ Ctrl+C ಮಾಡ್ತೀನಿ. ಈಗ ನೆಕ್ಸ್ಟು CMD ಅಂತ ಟೈಪ್ ಮಾಡಿ ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಿ ರೈಟ್ ಕ್ಲಿಕ್ ಮಾಡಿ ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಅಂತ ಮಾಡ್ತೀನಿ. ಇಲ್ಲಿ ಕಮಾಂಡ್ ಪ್ರಾಂಪ್ಟ್ ಓಪನ್ ಆಯಿತು. CD ಅದನ್ನು ಕಾಪಿ ಮಾಡಿದ್ನಲ್ಲ ಲೊಕೇಶನ್ ಫೈಲ್ದು ಅದು ಪೇಸ್ಟ್ ಮಾಡ್ತೀನಿ. Ctrl+V ಪೇಸ್ಟ್ ಮಾಡಿ ಎಂಟ್ರಿ ಕ್ಲಿಕ್ ಮಾಡ್ತೀನಿ. ಎಂಟ್ರಿ ಕ್ಲಿಕ್ ಮಾಡಿದ್ರೆ ಆ ಡೈರೆಕ್ಟ್ರಿಗೆ ಹೋಯಿತು. dir ಅಂತ ಕ್ಲಿಕ್ ಮಾಡಿದ್ರೆ ಆ ಫೈಲ್ ಅಲ್ಲಿದೆ. ಬಟ್ ಈ ಫೈಲ್ ನೇಮ್ ನನಗೆ ಬೇಕು. ಸೊ ವಾಪಸ್ ಫೋಲ್ಡ್ರಿಗೆ ಹೋಗೋಣ. ಸೊ ಫೈಲ್ ಕಾಪಿ ಮಾಡ್ಕೊಳ್ಳೋಣ. ಫುಲ್ ಫೈಲ್ ನೇಮ್ ಕಾಪಿ ಮಾಡ್ತೀನಿ ಇನ್ಕ್ಲೂಡಿಂಗ್ .exe ಅಂತ. ಸೊ ಮತ್ತೆ ಕಮಾಂಡ್ ಪ್ರಾಂಪ್ಟ್ ಹೋಗೋಣ. ಇಲ್ಲಿ ಅದನ್ನ ಫೈಲ್ ನೇಮ್ ಪೇಸ್ಟ್ ಮಾಡಿ /FORCEIT FORCEIT ಅಂತ ಮಾಡಿದ್ರೆ ಎಂಟ್ರ್ ಮಾಡೋಣ. ಸೊ ಇವಾಗ ನೋಡಿ ಅದು BIOS ಅಪ್ಡೇಟ್ ಅಂತ ಮಾಡೋಕ್ಕೆ ಕೇಳ್ತಾ ಇದೆ. ಓಕೆ ಅಂತ ಹೇಳೋಣ. ಮತ್ತೆ ಓಕೆ ಅಂತ ಹೇಳೋಣ. ಸೊ ಈ FORCEIT ಕಮಾಂಡಿಂದ ನಂದು ಲ್ಯಾಪ್ಟಾಪ್ ಬ್ಯಾಟ್ರಿ ವರ್ಕ್ ಆಗದಿದ್ರು ಸೊ ಇದು ಅಲೋ ಮಾಡ್ತಿದೆ ಇನ್ಸ್ಟಾಲ್ ಮಾಡೋಕ್ಕೆ. ಇಲ್ಲ ಅಂದರೆ ಬೇರೆ ದಾರಿ ಇಲ್ಲದೆ ಈ ಥರ ಇದೊಂದೇ ಆಪ್ಷನ್ ಇದೆ ನಮಗೆ FORCEIT ಯೂಸ್ ಮಾಡಿ ಇನ್ಸ್ಟಾಲ್ ಮಾಡೋದು. ಇಲ್ಲ ಅಂದರೆ ಬ್ಯಾಟ್ರಿ ಇಲ್ಲದೆ ವರ್ಕ್ ಆಗ್ತಿರಲಿಲ್ಲ. ಹೋಪ್ ನಿಮಗೆ ಈ ಸಿಚುವೇಶನ್ ಬಂದಾಗ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಮಾತಾಡೋಣ. ಥ್ಯಾಂಕ್ ಯು.